ಈ ಥರ ಡೋರಿ ಎಲ್ಲ ಮಾಡಿ ತುಂಬ ದಿನಗಳಾಯಿತು ಸುಮಾರು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಬೆಳಗ್ಗೆನೇ ಒಂದು ಡಿಸೈನ್ನ ಹಾಕ್ತಾಯಿದ್ದೀನಿ ನೋಡಿ. ಮೊನ್ನೆ ಅಷ್ಟೇ ತೋರಿಸಿದ್ನಲ್ಲ, ಆಫರಲ್ಲಿ ಬಿಟ್ಟಿದ್ನಲ್ಲ ಆ ಡಿಸೈನು. ಇದೊಂದು ಸ್ಲೀವ್ದೊಂದು ಕಂಪ್ಲೀಟ್ ಮಾಡಬೇಕಾಗಿತ್ತು, ಅದಕ್ಕೆ ಇವತ್ತು ಇದನ್ನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ ನೋಡಿ. ಒಂದು ಸ್ಲೀವ್ ಆಯಿತು, ಇನ್ನೊಂದು ಸ್ಲೀವ್ ಹಾಕಬೇಕು. ಆದರೆ ಈಗ ಪವರ್ ಹೋಗ್ಬಿಟ್ಟಿದೆ ನೋಡಿ. ಟೈಮ್ ಬಂದು 10:30 ಆಗ್ತಾ ಬಂತು. ಇನ್ನೂ ಇದೊಂದು ಫಿನಿಷ್ ಮಾಡಬೇಕು. ಇನ್ನು ಪವರ್ ಯಾವಾಗ ಬರುತ್ತೋ ಗೊತ್ತಿಲ್ಲ ನೋಡಿ. ಏನಾದರೂ ಎಮರ್ಜೆನ್ಸಿಯಲ್ಲಿ ಅರ್ಜೆಂಟಾಗಿ ಮಾಡಬೇಕು ಅಂದರೆ ಈ ಥರ ಆಗಿಬಿಡುತ್ತೆ ಫ್ರೆಂಡ್ಸ್. ಇವತ್ತೊಂದು ರಂಗೋಲಿ ಹಾಕಿದ್ದೀನಿ, ಬನ್ನಿ ತೋರಿಸ್ತೀನಿ. ಫ್ರೆಂಡ್ಸ್, ಹಾಗೆ ಇವತ್ತು ಒಂದೆರಡು ಬ್ಲೌಸ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ನೋಡಿ. ಇದೊಂದು ಬ್ಲೌಸ್ ಕಟ್ ಮಾಡಿಟ್ಟೆ, ಇದು ನಂದೇನೆ ನೋಡಿ. ಇನ್ನೊಂದು ಬ್ಲೌಸ್ ಕಟ್ ಮಾಡ್ತಾಯಿದ್ದೀನಿ. ಇನ್ನು ಸ್ಟಿಚ್ ಮಾಡಬೇಕು. ಇವತ್ತು 2 ಬ್ಲೌಸ್ ಕಂಪ್ಲೀಟ್ ಮಾಡಲೇಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ಯಾಕಂದರೆ ನಾಳೆ ಕೊಡಬೇಕಿದು. ಮತ್ತು ಇನ್ನೂ ಒಂದು ಬ್ಲೌಸ್ ಇದೆ, ವೈಟ್ದೊಂದು ಬ್ಲೌಸ್ ಇದೆ, ಅದೊಂದು ಕಟ್ ಮಾಡಬೇಕು. ಕಟ್ ಮಾಡಿದ್ದೀನಿ, ಒಂದು ಸ್ಟಿಚ್ ಮಾಡಬೇಕು. ಈ 3 ಬ್ಲೌಸು ನಾಳೆ ಸ್ಟಿಚ್ ಮಾಡಿಬಿಟ್ರೆ ಒಂದು ಕೆಲಸ ಮುಗಿಯುತ್ತೆ ಫ್ರೆಂಡ್ಸ್ ನೋಡಿ. ಈಗ ಪವರ್ ಬಂತು, ಅದೊಂದು ಸರಿ ಬರೋದೇ ಇಲ್ಲ, ಬೇಗ ಬಂದಿದೆ. ಇಲ್ಲ ಅಂದರೆ ನಮ್ಮ ಕೆಲಸ ಅಲ್ಲೇ ಇರ್ತಾಯಿತ್ತು. ಇದು ಜರಿ ಮಾತ್ರ ಪದೇ ಪದೇ ಕಟ್ಟಾಗ್ತಾ ಇರುತ್ತೆ ಒಂದೊಂದು. ಇದು ಬೇರೆ ಬಾರ್ಡ್ರ್ ಇದೆಯಲ್ವಾ ನೋಡಿ, ಇದು ಗೋಲ್ಡ್ ಕಲರ್ ಬಾರ್ಡ್ರ್ ಇದೆ. ಇದ್ರ ಮೇಲೆ ಹಾಕಿದಾಗ ತುಂಬ ಸರಿ ಕಟ್ಟಾಗ್ತಾ ಇರುತ್ತೆ. ಬಾರ್ಡ್ರ್ ಸ್ವಲ್ಪ ಮಂದ ಇರುತ್ತಲ್ವ, ಅದಕ್ಕೆ ಪದೇ ಪದೇ ಕಟ್ಟಾಗ್ತಾ ಇರುತ್ತೆ ನೋಡಿ. ಹಾಗೇ ಗೋಲ್ಡ್ ಜರಿ ಅಷ್ಟೊಂದು ಕಟ್ಟಾಗಲ್ಲ, ಇದು ಕಾಪರ್ ಜರಿ ಸ್ವಲ್ಪ ಕಟ್ಟಾಗ್ತಾ ಇರುತ್ತೆ. ಫ್ರೆಂಡ್ಸ್ ನೋಡಿ, ಇದು ನಮ್ಮೂರಲ್ಲಿ ಕೌನ್ಸ್ಲರ್ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು, ಅಲ್ಲಿ ಹೋಗಿದ್ವಿ ನೋಡಿ. ಸತ್ಯನಾರಾಯಣ ಸ್ವಾಮಿ ಪೂಜೆ ತುಂಬ ಚೆನ್ನಾಗಾಯಿತು, ತುಂಬ ಖುಷಿಯಾಯಿತು. ನನಗೆ ಸತ್ಯನಾರಾಯಣ ಸ್ವಾಮಿ ಅಂದರೆ ತುಂಬಾ ಇಷ್ಟ. ನಾನು ನಿಜವಾಗ್ಲೂ ಹೇಳಬೇಕು ಅಂದರೆ ನಾನು ಸತ್ಯನಾರಾಯಣ ಸ್ವಾಮಿನ ತುಂಬಾ ನಂಬ್ತೀನಿ. ನಾವು ಕೂಡ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಾದ್ಮೇಲೆ ನಮಗೂ ಒಳ್ಳೆಯದಾಗಿದೆ ಫ್ರೆಂಡ್ಸ್. ನಿಮ್ಗೆ ಯಾರಿಗಾದರೂ ತುಂಬ ಕಷ್ಟದಲ್ಲಿ ಇದ್ದೀರಾ ಅಂದ್ಕೊಳ್ಳಿ, ಆಗ ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ. ನನಗಂತೂ ತುಂಬ ಸರಿ ನಾವಿವತ್ತು ಇದ್ದೀವಿ ಈ ಥರ ಅಂದರೆ ಅದಕ್ಕೆ ಕಾರಣವೇ ಸತ್ಯನಾರಾಯಣ ಸ್ವಾಮಿ. ಯಾಕಂದರೆ ನಾವು ತುಂಬಾ ಕಷ್ಟಪಟ್ಟಿದ್ದೀವಿ, ಮನೆ ಕಟ್ಟಬೇಕು ಅಂತ ತುಂಬ ಕಷ್ಟಪಟ್ಟಿದ್ದೀವಿ. ತುಂಬ ಸರಿ ಅಂದ್ಕೊತಾ ಇದ್ವಿ, ಆದರೆ ಮನೆ ಕಟ್ಟೋದಕ್ಕೆ ಆಗ್ತಾ ಇರಲಿಲ್ಲ. ಆ ಟೈಮಲ್ಲಿ ನಾನು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದೆ ಸಂಕಲ್ಪ ಮಾಡಿಕೊಂಡು. ಆಗ ನಮಗೆ ಮನೆ ಕಟ್ಟೋದಕ್ಕೆ ಅನುಕೂಲ ಮಾಡಿಕೊಟ್ರು. ನಿಜವಾಗ್ಲೂ ಸತ್ಯನಾರಾಯಣ ಸ್ವಾಮಿ ಅಂದರೆ ನನಗೆ ತುಂಬ ಇಷ್ಟ. ಆವತ್ತಿಂದ ಇವತ್ತಿವರೆಗೂ ನಾನು ಸತ್ಯನಾರಾಯಣ ಸ್ವಾಮಿ ತುಂಬಾ ನಂಬ್ತೀನಿ. ಆ ವ್ರತ ಮಾಡಿದಾಗಿಂದನೇ ನಮಗೆ ತುಂಬ ಒಳ್ಳೆಯದಾಗಿದೆ. ಅದಕ್ಕೆ ನಿಮ್ಗೆ ಯಾರಿಗಾದರೂ ತುಂಬ ಕಷ್ಟ ಇದೆ ಅಂದ್ಕೊಳ್ಳಿ, ನಮಗೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತೇನೂ ಇಲ್ಲ. ನಮ್ಮ ಶಕ್ತಿಯಾನುಸಾರವಾಗಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟರಲ್ಲಿ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ನಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಫ್ರೆಂಡ್ಸ್ ನೋಡಿ. ಪೂಜೆಗೆ ಹೋಗಿ ಬಂದಮೇಲೆ ಜೋಳ ತೊಗೊಂಡು ಬಂದಿದ್ನಲ್ಲ ಮಾರ್ಕೆಟಿಂದ, ಅದು ಇವತ್ತು ಬೇಯಿಸ್ತಾ ಇದ್ದೀನಿ. ಅದನ್ನು ಬೇಯಿಸ್ಬಿಟ್ಟು ಅದಕ್ಕೆ ಉಪ್ಪು ಖಾರ ನಿಂಬೆಹಣ್ಣು ಹಾಕ್ಕೊಂಡು ತಿಂತಾಯಿದ್ವಿ. ಮಳೆ ಬೇರೆ ಬರ್ತಾಯಿತ್ತು, ಅದಕ್ಕೆ ತುಂಬ ಚೆನ್ನಾಗಿತ್ತು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಶುಕ್ರವಾರ ಬೆಳಗ್ಗೆನೇ ಬಂದಿದ್ದೀನಿ 2 ಬ್ಲೌಸ್ ಸ್ಟಿಚ್ ಮಾಡೋಣ ಅಂತ. ಈಗ 2 ಕಂಪ್ಲೀಟ್ ಮಾಡಿದ್ರೆ ಇವತ್ತು ಈ 2 ಬ್ಲೌಸ್ ಕಂಪ್ಲೀಟ್ ಮಾಡ್ತೀನಿ. ಈಗ ಟೈಮ್ ಬಂದು 8:30 ಆಗಿದೆ.
ಫ್ರೆಂಡ್ಸ್ ನೋಡಿ, ಈಗ ಈ ಬ್ಲೌಸ್ ಕಂಪ್ಲೀಟ್ ಆಯಿತು. ಇನ್ನು ನೆಕ್ ಪಟ್ಟಿ ಒಂದು ಸ್ಟಿಚ್ ಮಾಡಬೇಕು, ಇದು ಹೆಮ್ಮಿಂಗ್ ಮಾಡಬೇಕು. ಇನ್ನು ಟೈಮ್ ನೋಡಿ, ಈಗ ಟೈಮ್ ಆಯಿತು. ಈಗ ಮನೆಗೆ ಹೋಗ್ಬಿಟ್ಟು ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ, ಮಾಡಿಬಿಟ್ಟು ಮತ್ತೆ 12 ಗಂಟೆಗೆ ಬಂದು ಇದನ್ನು ಫಿನಿಷ್ ಮಾಡ್ತೀನಿ. ಈಗ ಸದ್ಯಕ್ಕೆ ಇಷ್ಟ ಆಯಿತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಬೆಳಗ್ಗೆನೇ ಬಂದು ಈ ಬ್ಲೌಸ್ನ ಸ್ಟಿಚ್ ಮಾಡಿ ಹೋದ್ನಲ್ಲ, ಇನ್ನು ಸ್ವಲ್ಪ ಕಂಪ್ಲೀಟ್ ಮಾಡೋದಿತ್ತು. ಈಗ ಬಂದು ಕಂಪ್ಲೀಟ್ ಮಾಡಿದೆ ನೋಡಿ. ನೆಕ್ ಪೀಸ್ಗೆಲ್ಲ ಹೆಮ್ಮಿಂಗ್ ಪೀಸ್ ಕೊಟ್ಟಿದ್ದೀನಿ, ರೆಡಿ ಆಯಿತು. ಈಗ ಈ ಬ್ಲೌಸು ಇನ್ನು ಉಗ್ಸೋದಕ್ಕೆ ಕೊಡಬೇಕು ನೋಡಿ. ಇದಕ್ಕೆ ಒಂದು ಡಿಫ್ರೆಂಟಾಗಿರುವಂಥ ಹೊಸದಾಗಿ ಒಂದು ಡೋರಿನ ರೆಡಿ ಮಾಡಿದ್ದೀನಿ ನೋಡಿ. ಈ ಥರ ಮಾಡಿದ್ದೀನಿ. ಈ ಥರ ಡೋರಿ ಎಲ್ಲ ಮಾಡಿ ತುಂಬ ದಿನಗಳಾಯಿತು, ಸುಮಾರು ಒಂದು 2 ವರ್ಷದ ಮೇಲೇ ಆಯಿತು ಅನ್ಕೋತೀನಿ ನೋಡಿ. ಅದಕ್ಕೆ ಇವತ್ತು ಇದಕ್ಕೆ ವರ್ಕ್ ಏನೂ ಇಲ್ವಲ್ಲ, ಅದಕ್ಕೆ ನಾನು ನೋಡಿ ನಾರ್ಮಲಾಗಿ ಸಿಂಪಲ್ಲಾಗಿ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಈ ಥರ ಡೋರಿ ಇಟ್ಟಿದ್ದೀನಿ. ಇದಕ್ಕೇನು ಬೇಡ, ಬೀಡ್ಸು ಏನು ಬೇಡ ಅಂದ್ಬಿಟ್ಟು ಈ ಥರ ಮಾಡಿದ್ದೀನಿ. ಇದಕ್ಕೆ ಇಲ್ಲಿ ಬೀಡ್ಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಆದರೆ ಬೇಡ ಅಂತ, ಯಾಕಂದರೆ ಇದರಲ್ಲಿ ಏನೂ ಇಲ್ವಲ್ಲ, ಅದಕ್ಕೆ ಇಷ್ಟೇ ಸಿಂಪಲಾಗಿ ಸಾಕು ಅಂದ್ಕೊಂಡಿದ್ದೀನಿ. ಹಾಗೆ ಇದು ಹೆಮ್ಮಿಂಗ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಇದು ಫ್ರಂಟಲ್ಲಿ ಒಂದು ಸ್ಟಾರ್ ಶೇಪ್ ಬರುತ್ತೆ ನೋಡಿ, ಈ ಥರ ಬರುತ್ತೆ. ಇದು ಹೆಮ್ಮಿಂಗ್ ಮಾಡಾದ್ಮೇಲೆ ಗೊತ್ತಾಗೋದು ಯಾವ ಶೇಪ್ ಇದೆ ಅಂತ. ಚೆನ್ನಾಗಿದೆ ಫ್ರೆಂಡ್ಸ್. ಹಾಗೆ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮಗೆ ಯಾವ ಥರ ವೀಡಿಯೋಸ್ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಇತ್ತೀಚೆಗೆ ನಾನು ವೀಡಿಯೋಸ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ, ಯಾಕಂದರೆ ಟೈಮೇ ಸಾಕಾಗ್ತಾ ಇಲ್ಲ. ಅದರಿಂದ ಇನ್ಮೇಲೆ ಹಬ್ಬಗಳೆಲ್ಲ ಮುಗೀತಲ್ವ, ಇನ್ಮೇಲೆ ಡೈಲಿ ಬ್ಲಾಗ್ಸ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊತಾ ಇದ್ದೀನಿ. ನೋಡೋಣ, ಇನ್ನು ಊರಿಗೆ ಹೋಗೋದು ಬೇರೆ ಇದೆ. ಊರಿಗೆ ಹೋಗಿ ಬಂದ ಮೇಲೆ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಫ್ರೆಂಡ್ಸ್, ಇದು ಮೈಸೂರು ಸಿಲ್ಕ್ ಸ್ಯಾರಿದು ಬ್ಲೌಸ್ ಬಂದು ಈ ಥರ ಇದೆ. ಇದು ನನ್ನದೇ ಸ್ಯಾರಿ ಫ್ರೆಂಡ್ಸ್. ಹಾಗೆ ಸ್ಯಾರಿ ತೋರಿಸ್ತೀನಿ ಅದು ಹೇಗಿದೆ ಅಂತ. ಫ್ರೆಂಡ್ಸ್, ಸ್ಯಾರಿ ನೋಡಿ ಈ ರೀತಿ ಇದೆ. ಸ್ಯಾರಿ ಬಂದು ಯೆಲ್ಲೋ ಮತ್ತು ಪರ್ಪಲ್ ಕಾಂಬಿನೇಷನು ನೋಡಿ. ಸ್ಯಾರಿ ಬಂದು ಈ ಥರ ಬರುತ್ತೆ. ಇದು ಗೌರಿ ಹಬ್ಬಕ್ಕೆ ಅಮ್ಮನ ಕಡೆಯಿಂದ ಗಿಫ್ಟ್ ಕೊಡ್ತಾ ಇರೋದು, ಅವ್ರ ಮನೆ ಕಡೆಯಿಂದ. ಹಾಗಾಗಿ ಅಮ್ಮ ಕಾಸು ಕೊಟ್ಬಿಡ್ತಾರೆ, ನಿಮ್ಗೆ ಯಾವ್ದು ಬೇಕೋ ಅದನ್ನು ತಗೊಂಬ ಅಂತ. ಈ ಸರಿ ಇದು ನನ್ನ ತಮ್ಮ ಕೊಡಿಸ್ತಾ ಇರೋದು ಸ್ಯಾರಿ ನೋಡಿ. ಸ್ಯಾರಿ ಬಂದು ಯೆಲ್ಲೋ ಮತ್ತು ಪರ್ಪಲ್ ಕಲರು ನೋಡಿ. ಇದು ಮೈಸೂರು ಸಿಲ್ಕ್ ಸ್ಯಾರಿ, ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಇದು ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ಅಂದ್ಬಿಟ್ಟು ತಗೊಂಡಿದ್ದು ನೋಡಿ. ಸ್ಯಾರಿ ಬಂದು ಈ ಥರ ಬರುತ್ತೆ, ಪರ್ಪಲ್ಲು. ನೋಡಿ ಈ ಥರ ಬರುತ್ತೆ. ಸ್ಯಾರಿ ಬಂದು ಯೆಲ್ಲೋ ಮತ್ತು ಪರ್ಪಲ್ಲು. ಸ್ಯಾರಿ ಪಲ್ಲು ನೋಡಿ ಈ ಥರ ಬರುತ್ತೆ. ಬ್ಲೌಸ್ ಬಂದು ಆ ಥರ ಪರ್ಪಲ್ ಕಲರ್ ಇದೆ, ಅದರಲ್ಲಿ ಬುಟ್ಟಾಸ್ ಬೇರೆ ಇದೆಯಲ್ವ, ಅದಕ್ಕೆ ನಾನು ವರ್ಕ್ ಮಾಡೋದೇನು ಬೇಡ, ಅಷ್ಟೇ ಸಿಂಪಲ್ಲಾಗಿರಲಿ ಅಂದ್ಬಿಟ್ಟು ಸಿಂಪಲ್ಲಾಗೆ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನನಗೆ ಇದು ಕಲರ್ ಕಾಂಬಿನೇಷನ್ ನೋಡಿದ ತಕ್ಷಣ ಇಷ್ಟ ಆಯಿತು, ಅದಕ್ಕೆ ತೊಗೊಂಡಿದ್ದೀನಿ. ಎಲ್ಲೋ ನನ್ನ ಹತ್ರ ತುಂಬ ಇದೆ, ಆದರೂ ಇದು ಇಷ್ಟ ಆಯಿತು ಅಂದ್ಬಿಟ್ಟು ತೊಗೊತಾ ಇದ್ದೀನಿ. ಅದರಲ್ಲೂ ಇತ್ತೀಚೆಗೆ ನನಗೆ ಬಾರ್ಡ್ರ್ ಸ್ಯಾರಿ ಎಲ್ಲ ಇಷ್ಟನೇ ಆಗ್ತಾಯಿಲ್ಲ. ಈ ಥರ ಸ್ಮೂತಾಗಿರಬೇಕು, ಸ್ಯಾರಿ ಮೆತ್ತಗಿರಬೇಕು ಅಂತಲೇ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಈ ಸರಿ ಮೈಸೂರು ಸಿಲ್ಕಲ್ಲಿ ತೊಗೊಂಡಿದ್ದೀನಿ ನೋಡಿ. ಈ ಥರ ಬರುತ್ತೆ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು, ಯೆಲ್ಲೋ ಮತ್ತು ಪರ್ಪಲ್ ಕಾಂಬಿನೇಷನ್. ಈ ಸ್ಯಾರಿನ ತವ್ರ ಮನೆಯಿಂದ ಹುಟ್ಕೊಂಡು ಬರಬೇಕಾದ್ರೆ ತೋರಿಸ್ತೇನೆ. ಇನ್ನು ಫಾಲ್ ಹಾಕ್ಬೇಕು. ಇದಕ್ಕೆ ಫಾಲ್ ಹಾಕೋದಕ್ಕೆ ಫಾಲ್ನ ಸ್ಟಿಚ್ ಮಾಡಿ ಈಗ ಕೊಟ್ಟರೆ ಅವ್ರು ಫಾಲ್ ಹಾಕ್ಕೊಡ್ತಾರೆ. ಫ್ರೆಂಡ್ಸ್, ಈಗ ಸಂಜೆ ಎಲ್ಲ ರೆಡಿ ಮಾಡ್ಕೊಂಡ್ವಿ, ನಾಳೆ ಊರಿಗೆ ಹೋಗ್ತಾ ಇದ್ದೀವಿ.
ನಮ್ಮ ಪೂಜೆ ಏನೋ ಕೆಲಸ ಮಾಡ್ತಿದ್ದಾಳೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನೋಡಿ ಇನ್ನ ಬಟ್ಟೆ ರಾಶಿ ಬಟ್ಟೆ ಐತೆ ನಮ್ಮ ಪೂಜಾದು, ಎಲ್ಲ ಮಡ್ಚಿಡೋ ಕೆಲಸ. ನೋಡಿ ಎಲ್ಲ ಪ್ಯಾಕಿಂಗ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ನಾನು. ನಮ್ಮ ಪೂಜಾ ಇನ್ನು ಏನೋ ಕೆಲಸ ಆಯ್ತಂತೆ ಮಾಡ್ತಾ ಇದ್ದಾಳೆ. ಹಾಗೆ ಬಟ್ಟೆ ಒಂದು ಮಡ್ಚೋ ಕೆಲಸ, ಆಮೇಲೆ ಬಟ್ಟೆ ಮಡ್ಚೋದೆಲ್ಲ ಇವಾಗ ಆಗಲ್ಲ. ನೋಡಿದ್ರ ಹಂಗೆ ನೋಡಿ ನಂದು ಸ್ಯಾರಿ ಎಲ್ಲ ರೆಡಿ ಮಾಡಿಕೊಂಡೆ. ಬಳೆ ನೋಡಿ, ಬಳೆ ತೊಗೊಂಡು ಬರೋಣ ಅಂತ ಆಗಲೇ ಹೋಗಿದ್ವಿ. ಬಳೆ ಇಷ್ಟ ಆಯಿತು ನೋಡಿ, ಬಳೆ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಈ ಥರ ಎಲ್ಲೋ ಮತ್ತು ಬ್ಲೂ ಇಸ್ಕೊಂಡಿದ್ದೀನಿ. ಪರ್ಪಲ್ ಸಿಕ್ಕಲಿಲ್ಲ, ಇದು ಬ್ಲೂ ಅಂದ್ಕೊತೀನಿ, ಆದರೂ ಇರಲಿ ಅಂದ್ಬಿಟ್ಟು ತೊಗೊಂಡೆ. ಇಷ್ಟ ಆಯಿತು ಅದಕ್ಕೆ ತೊಗೊಂಡಿದ್ದು. ಗಾಜಿನ ಬಳೆ ನಾನು ಮೆಟಲೆಲ್ಲ ಹಾಕ್ಕೊಳಲ್ಲ, ಅದಕ್ಕೆ ಗಾಜಿನ ಬಳೆನೇ ತೊಗೊಂಡಿದ್ದೀನಿ. ಇದು ಬಂದು ಒಂದು ಸೆಟ್ ಬಂದು 4 ಪೀಸ್ ಬರುತ್ತೆ. ಒಂದು ಸೆಟ್ಗೆ 120 ರುಪೀಸ್. 4 ಬಳೆಗೆ 120. ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ನಾನು ಜಾಸ್ತಿ ಮ್ಯಾಚಿಂಗೆಲ್ಲ ಜಾಸ್ತಿ ನೋಡೋಕ್ಕೆ ಹೋಗಲ್ಲ ನೋಡಿ. ಬಳೆನೂ ಅಷ್ಟು ಜಾಸ್ತಿ ಬಳೆ ಮೇಲೆ ಅಷ್ಟೊಂದು ನಾನು ಇನ್ವೆಸ್ಟ್ಮೆಂಟ್ ಮಾಡಲ್ಲ. ಯಾಕಂದರೆ ನಮ್ಮೂರಲ್ಲಿ ತುಂಬ ಮದುವೆಗಳು ಯಾರ್ದಾದ್ರೂ ಆಯಿತು ಅಂದರೆ ಎಲ್ಲರೂ ಬಳೆ ತೊಡಿಸ್ತಾರೆ. ತುಂಬ ಬಳೆ ಇದೆ, ಅದಕ್ಕೆ ನಾನು ಬಳೆ ಎಲ್ಲ ತೊಗೊಳಕ್ಕೆ ಹೋಗಲ್ಲ. ಅದೇ ಬಳೆನೇ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಈ ಬಳೆ ಬಂದು ಪಾಪ ತೊಡ್ಸೋರಿಗೆ ಮದುವೆಗಳಲ್ಲಿ 120 ರುಪೀಸ್ ಒಂದು ಡಿಸೈನು. ಅವರಷ್ಟು ಕಾಸ್ಟ್ಲಿ ಕೊಟ್ಟು ತೊಡಿಸ್ತಾರಲ್ಲ, ಮತ್ತು ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಈ ಬಳೆನೇ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಸುಮಾರು ವರ್ಷನೇ ಆಯಿತು ಬಳೆ ತೊಗೊಂಡು ನಾನು. ಈ ಥರ ಅಲ್ಲ, ಮದುವೆಗಳಲ್ಲಿ ತೊಡಿಸ್ಕೊಳ್ಳೋ ಬಳೆನೇ ನಾನು ಜಾಸ್ತಿ ಹಾಕ್ಕೊತಾ ಇರೋದು. ನೋಡಿ, ಇದು ಹೂವದು ಕಲರ್ ಚೇಂಜ್ ಆಗೋವರೆಗೂ ನಾನು ಇದನ್ನು ಯೂಸ್ ಮಾಡ್ಕೊತೀನಿ. ಯಾಕೆ ಸುಮ್ಮನೆ ಅಷ್ಟೊಂದು ದುಡ್ಡು ಕೊಟ್ಟಿದ್ದು ಕೊಡಿಸ್ತಾರಲ್ವಾ, ಅದಕ್ಕೆ. ನೋಡಿ ಏನೋ ಗಾಯ್ಸ್ ಅಂತ ಇದ್ದಾರೆ. ಏನೋ ನಾಳೆ ಒಂದು ಸರ್ಪ್ರೈಸ್ ಇದೆ. ಏನು ಅದು ನನಗೆ ಗೊತ್ತಿಲ್ಲ. ಅವ್ರಿಗೆ ಸರ್ಪ್ರೈಸ್ ಇರುತ್ತೆ. ಸರ್ಪ್ರೈಸ್ ಆಗ್ತಾರೋ ಶಾಕ್ ಆಗ್ತಾರೋ ಗೊತ್ತಿಲ್ಲ ಗೈಸ್. We are planned for a game. ಫ್ರೆಂಡ್ಸ್, ಇನ್ನೂ ಒಂದು ವಿಡಿಯೋ ಹಾಗೇ ಇದೆ. ತುಂಬ ದಿನ ಆಯಿತು ಮಾಡಿ. ಅದು ನಮ್ಮೂರ ಹಬ್ಬಕ್ಕೆ ಹೋಗಿದ್ವಲ್ಲ ಆವಾಗ. ಏನು ವಿಡಿಯೋ ಅದು? 24 hours ಚಾಲೆಂಜ್. ಪ್ರಿಯಾ ಮತ್ತೆ ನಮ್ಮ ಪೂಜಾ ಮಾಡಿರೋದು. ಅದು ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ ನೋಡಿ. ಲಿಟರಲಿ ಟೈಮ್ ಸಿಕ್ಕಿಲ್ಲ ನಮಗೆ ಎಡಿಟ್ ಮಾಡೋದಕ್ಕಾಗಲಿ. ನಾನು ಬಿಸಿ ಆಗ್ಬಿಟ್ಟೆ, ಅಮ್ಮನೂ ಬಿಸಿ ಆಗ್ಬಿಟ್ರು. ಹಬ್ಬಗಳು ಬೇರೆ ಬಂತಲ್ಲ, ಅದು ವಾರಕ್ಕೊಂದು ಹಬ್ಬ ಬರ್ತಾ ಇದ್ರೆ ಇನ್ನೆಲ್ಲಿ ಬಿಸಿ ಇಲ್ದಿರ ಇನ್ನೇನು ಮಾಡೋದು ನಾವು. ಸೊ ಎಡಿಟ್ ಮಾಡೋಕ್ಕೂ ಟೈಮ್ ಸಿಕ್ಕಿಲ್ಲ. ಆದರೆ ನನಗೇನು ಗೊತ್ತಾ, ತುಂಬ ಬೇಜಾರು ಅನ್ಸಿರೋದಂದ್ರೆ ಒಂದು ಮೇನ್ ಕ್ಲಿಪ್ ಡಿಲೀಟ್ ಆಗ್ಬಿಟ್ಟಿದೆ. ಯಾವುದು? ಅದು ತಾತ ಬಟ್ಟೆ. ಪ್ಯಾಂಟ್ ಶರ್ಟ್ ಹಾಕೊಂಡು ಒಂದು ಅಜ್ಜಿ ಹತ್ರ ಏನೋ ಬೈಸ್ಕೊಂಡು ಬಂದಿದ್ದು. ಒಳ್ಳೆ ಕಂಟೆಂಟ್ ಇತ್ತು, ಮಿಸ್ ಆಗೋಯ್ತು. ಮೇಜರ್ ಕ್ಲಿಪ್ ಗೈಸ್. ಅದು ಪ್ರಿಯಾ ಹತ್ರನೂ ಇಲ್ವಾ? ನಿನ್ ಫೋನಲ್ಲೇ ಮಾಡಿರೋದು, ನೀನು ಡಿಲೀಟ್ ಮಾಡಿದ್ಯಾ? ಅದು ಅಲ್ಲ, ವಿಡಿಯೋ ಮಾಡಿ ಎಷ್ಟು ದಿನ ಆಯಿತು. ಅದನ್ನು ಎಡಿಟ್ ಮಾಡಿ ಒಂದು ಸ್ವಲ್ಪ ಇದು ಮಾಡ್ಕೋಬೇಕು. ಯಾಕಂದರೆ ನಮಗೂ ಅದು ಸ್ಟೋರೇಜ್ ಫುಲ್ ಆಗಿಬಿಡುತ್ತೆ. ಎಷ್ಟು ವೀಡಿಯೋಸ್ ಅಂತ ನಾನು ಇಟ್ಕೊಳಕ್ಕಾಗುತ್ತೆ. ಅದಕ್ಕೆ ಎಲ್ಲ ಡಿಲೀಟ್ ಮಾಡೋಕ್ಕೆ ಹೋಗಿ ಒಂದೊಂದು ಡಿಲೀಟ್ ಆಗಿಬಿಟ್ಟಿರುತ್ತೆ. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಮಿಸ್ ಆಗಿಬಿಡುತ್ತೆ. ಓಕೆಮ್ಮ, ನೆಕ್ಸ್ಟು ನೋಡೋಣ ಫ್ರೆಂಡ್ಸ್. ಹಾಗೆ ನಾಳೆ ಊರಿಗೆ ಹೋಗ್ತಾ ಇದ್ದೀವಲ್ಲ, ನಾಳೆ ಇನ್ನೊಂದು ಮಾಡೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಅದು ಏನು ಮಾಡೋದು ಅಂತ ಗೊತ್ತಿಲ್ಲ. ಯಾರಿದ್ದಾರೆ ಅಲ್ಲಿ? ಯಾರು ಇಲ್ಲ. ಸೊ ಗೈಸ್, ಇದನ್ನ ಫಸ್ಟ್ ನಮ್ಮ ಡ್ಯಾಡಿ ಮೇಲೆ ಟ್ರೈ ಮಾಡಬೇಕು ಅನ್ಕೊಂಡಿದ್ದೀವಿ. ಲೆಟ್ಸ್ ಸಿ ದ ರಿಯಾಕ್ಷನ್. ಅದೆಷ್ಟು ವಿಡಿಯೋನಲ್ಲಿ ನೆಕ್ಸ್ಟ್ ಈ ವಿಡಿಯೋಲ್ಲೇ ಕಂಟಿನ್ಯೂ ಆಗುತ್ತೆ. ಕಂಟಿನ್ಯೂ ಆಗಲ್ಲ ಅದು. ಸರಿ, ಇದನ್ನ ಮಾಡ್ಬಿಡು. ಒಂದಷ್ಟು ಫ್ರ್ಯಾಂಕ್ ವಿಡಿಯೋಸ್ ಮಾಡೋಣ ಅನ್ಕೊಂಡಿದ್ದೀವಿ. ಅದು ಫ್ರ್ಯಾಂಕ್ ಮಾಡಿರೋದು ಎಲ್ಲನೂ ಒಂದೇ ವಿಡಿಯೋನಲ್ಲೇ ಬರುತ್ತೆ, ಇಲ್ಲ ಪಾರ್ಟ್ 1 ಪಾರ್ಟ್ 2 ಬರುತ್ತೆ. ಯಾಕಂದರೆ ಒಂದು ಫಸ್ಟೇ ಹಾಕ್ಬಿಟ್ರೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತಲ್ವ. ಅದಕ್ಕೆ ಯಾರೂ ಫ್ರ್ಯಾಂಕ್ ಆಗಲ್ಲ ಅಂದ್ಬಿಟ್ಟು ಒಬ್ಬೊಬ್ಬರಿಗೆ ಫ್ರ್ಯಾಂಕ್ ಮಾಡ್ತೀವಿ. ಆ ವೀಡಿಯೋಸ್ ಎಲ್ಲ ಹಾಗೆ ಇಟ್ಕೊಂಡು ಪಾರ್ಟ್ 1 ಪಾರ್ಟ್ 2 ಮಾಡೋಣ ಅಂದ್ಕೊಂಡಿದ್ದೀವಿ. ಯಾಕಂದರೆ ಒಂದು ಸರಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಬಿಟ್ರೆ, ಒಂದು ಸರಿ ವೀಡಿಯೋ ಅಪ್ಲೋಡ್ ಆಗಿಬಿಟ್ರೆ ಎಲ್ಲರೂ ನೋಡಿಬಿಡ್ತಾರಲ್ವ, ಹಾಗಾಗಿ ಗೊತ್ತಾಗ್ಬಿಡುತ್ತೆ ಎಲ್ಲರಿಗೂ. ಅದಕ್ಕೆ ಅದೊಂದು ಪ್ರಾಡಕ್ಟ್ ತೊಗೊಂಡು ಬಂದಿದ್ದೀವಿ ಫ್ರ್ಯಾಂಕ್ ಮಾಡೋದಕ್ಕೆ. ಅದು ನೆಕ್ಸ್ಟು ಅಪ್ಕಮಿಂಗ್ ವಿಡಿಯೋ ಬರುತ್ತೆ ಗೈಸ್. ನನಗೆ ಅನ್ಸೋ ಪ್ರಕಾರ ಈ ವಿಡಿಯೋ ಕ್ರೇಜಿ ಆಗಿರುತ್ತೆ. ನಾವು ಆ ಥರ ಪ್ಲಾನ್ ಮಾಡೋಣ ಅನ್ಕೊಂಡಿದೀವಿ. ನೋಡೋಣ ಅದು ಹೆಂಗ್ ವರ್ಕೌಟ್ ಆಗುತ್ತೆ. ಇನ್ನೊಂದು ಯಾರಿಗಾದ್ರೂ ಫ್ರ್ಯಾಂಕ್ ಮಾಡೋದಕ್ಕೆ ಒಂದು ಸ್ವಲ್ಪ ಭಯನೂ ಆಗುತ್ತೆ. ಹೌದು ಗೈಸ್, ಯಾಕಂದ್ರೆ ಹಾರ್ಟ್ ಪೇಷಂಟ್ಸ್ ಇರ್ತಾರೆ.
ಫ್ರ್ಯಾಂಕ್ ಮಾಡಿದ್ವ ಲಾಸ್ಟ್ ಟೈಮು ಸ್ನೇಕ್ ಫ್ರ್ಯಾಂಕ್ ಮಾಡಿದ್ವಲ್ಲ ತುಂಬ ಚೆನ್ನಾಗಿ ಎಲ್ಲರೂ ರಿಯಾಕ್ಷನ್ ಸೂಪರಾಗಿತ್ತು. ಹಾಗೆ ತುಂಬ ಜನ ಕಮೆಂಟ್ ಕೂಡ ಮಾಡಿದ್ರಿ, ತುಂಬ ಖುಷಿಯಿಂದ ನಮಗೂ ಖುಷಿ ಆಯಿತು. ಎಲ್ಲರೂ ಎಂಟರ್ಟೈನ್ಮೆಂಟ್ ತೊಗೊಂಡಿದ್ದೀರಾ ಅನ್ಕೋತೀನಿ. ನೆಕ್ಸ್ಟು ಅದೇ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಆದರೆ ಸ್ನೇಕ್ ಅಂದರೆ ಅದರಲ್ಲಿ ಬೇರೆ ಥರ, ಅದು ಈಗಲೇ ಹೇಳಬಾರ್ದು. ರಿವೀಲ್ ಮಾಡಲ್ಲ ಈಗಲೇ. ಮೊನ್ನೆ ಎಲ್ಲ ಸ್ನೇಕ್ ಫ್ರ್ಯಾಂಕ್ ಮಾಡಿದ್ವಿ, ಆದರೆ ಈಗ ಬೇರೆ ಸ್ನೇಕ್ ಅಲ್ಲ. ಆದರೆ ಫ್ರೆಂಡ್ಸ್, ನಾಳೆ ಊರಿಗೆ ಹೋಗೋಣ ಅಂದ್ಬಿಟ್ಟು ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಇದೆ ಪ್ಯಾಕ್ ಮಾಡೋದು. ಬೆಳಗ್ಗೆನೇ ಟ್ರೈನ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಆದರೆ ಈ ಬ್ಲಾಗಲ್ಲೇ ಕಂಟಿನ್ಯೂ ಆಗುತ್ತೆ, ಇಲ್ಲ ನೆಕ್ಸ್ಟ್ ಬ್ಲಾಗ್ ಬರುತ್ತಾ ಗೊತ್ತಿಲ್ಲ, ನೋಡೋಣ. ನಾಳೆ ಊರಿಗೆ ಹೋಗೋದು, ಗೌರಿ ಹಬ್ಬ ಇದೆಯಲ್ವ. ಗೌರಿ ಹಬ್ಬದ ದಿನ ಹೋಗೋದಕ್ಕಾಗಿಲ್ಲ, ಅದಕ್ಕೆ ನಾಳೆ ಹಬ್ಬ ಮಾಡ್ತಾಯಿದ್ದಾರೆ, ಅದಕ್ಕೆ ನಾಳೆ ಹೋಗ್ತಾ ಇದ್ದೀವಿ ನಾವು. ನಾನು ಮತ್ತು ಪೂಜಾ ಹೋಗ್ತಾ ಇದ್ದೀವಿ. ನಾನು, ಪೂಜಾ, ನಮ್ಮ ಗೌತಮು. ನಮ್ಮ ಮನೆಯವರು ಬಂದು ಸಂಡೇ ಬರ್ತಾರೆ. ಹಾಗೆ ನಮ್ಮ ಮಂಜಕ್ಕ ಬರ್ತಾರೋ ಏನೋ ಕೇಳಬೇಕಾಗಿತ್ತು. ಅವ್ರು ಫೋನೇ ತೆಗಿತಾ ಇಲ್ಲ, ಫೋನ್ ಕನೆಕ್ಟೇ ಆಗ್ತಾಯಿಲ್ಲ. ಪ್ರಿಯಾಗೂ ಮಾಡಿದೆ, ಪ್ರಿಯಾಗೂ ಕನೆಕ್ಟ್ ಆಗ್ತಾಯಿಲ್ಲ. ವಿನೋದಣ್ಣಗೆ ಮಾಡಿದೆ, ವಿನೋದಣ್ಣಗೂ ಕನೆಕ್ಟ್ ಆಗ್ತಾಯಿಲ್ಲ. ಏನು ಮಾಡಲಿ ನಾನು ಹೇಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಬಾಯ್ ಗೈಸ್. ಬಾಯ್ ಗೈಸ್.